ಹಾಯ್ ಫ್ರೆಂಡ್ಸ್, ಈ ಮೌನ ಎನ್ನುವಂತಹದ್ದು ನಮ್ಮ ನಾಲಿಗೆಯಿಂದ ಪ್ರಾರಂಭವಾಗುತ್ತದೆ. ನಂತರ ನಿಧಾನವಾಗಿ ನಮ್ಮ ಮಾತುಗಳನ್ನು ಮೌನವಾಗಿಸುತ್ತದೆ ಹಾಗೂ ಕೊನೆಯದಾಗಿ ನಮ್ಮ ಮನಸ್ಸನ್ನು ಕೂಡ ಮೌನವಾಗಿಸುತ್ತದೆ. ಮನಸ್ಸಿನಲ್ಲಿ ಮೌನವು ಗಾಢವಾದಾಗ ಕಣ್ಣುಗಳು, ಮುಖ ಮತ್ತು ಇಡೀ ದೇಹವು ಮೌನ ಮತ್ತು ಶಾಂತವಾಗಲು ಪ್ರಾರಂಭಿಸುತ್ತದೆ. ಆಗ ನಾವು ಈ ಜಗತ್ತನ್ನು ಹೊಸದಾಗಿ ನೋಡಲು ಪ್ರಾರಂಭಿಸುತ್ತೀವಿ. ಮೌನವಾಗಿರುವಾಗ ಉಸಿರಾಟದ ಚಲನೆಯನ್ನು ಮಾತ್ರ ಅನುಭವಿಸುವುದು ಮತ್ತು ಆನಂದಿಸುವುದು ಮುಖ್ಯ. ಮೌನವು ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶಕ್ತಿಯುತ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ, ಕೋಪ, ಚಿಂತೆ ಮತ್ತು ಆತಂಕ ಇರುವುದಿಲ್ಲ. ಮೌನವನ್ನು ಅಭ್ಯಾಸ ಮಾಡುವುದರಿಂದ ಎಲ್ಲ ರೀತಿಯ ಮಾನಸಿಕ ಅಸ್ವಸ್ಥತೆಗಳು ಕೊನೆಗೊಳ್ಳುತ್ತವೆ. ಹಾಗಾದರೆ ಈ ಮೌನವ್ರತ ಮಾಡುವುದರಿಂದ ಆಗುವ ಪ್ರಮುಖ ಪ್ರಯೋಜನಗಳೇನೆಂದು ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳಿಯೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇಸ್ ಎಪಿಸೋಡ್. ತೃಪ್ತಿ. ಏನನ್ನು ಹೇಳದಿರುವುದು ಎಂದರೆ ನಮ್ಮ ಅನುಕೂಲಗಳಲ್ಲಿ ಒಂದರಿಂದ ದೂರ ಸರಿಯುವುದು. ಅಂದರೆ ಮಾತನಾಡುವುದು ನಮಗೆ ಉತ್ತಮ ಸಂವಹನ ಕೇಂದ್ರವಾಗಿದೆ. ನಮ್ಮ ಮನಸ್ಸಿನಲ್ಲಿ ಪ್ರಸ್ತುತ ಏನು ನಡೆಯುತ್ತಿದೆಯೋ ಅದನ್ನು ನಾವು ಮಾತಿನ ಮೂಲಕ ವ್ಯಕ್ತಪಡಿಸುತ್ತೇವೆ. ಆದರೆ ಮೌನವು ಇದಕ್ಕೆ ತದ್ವಿರುದ್ಧವಾಗಿರುತ್ತದೆ. ಎಲ್ಲವನ್ನೂ ಮನಸ್ಸಿನಿಂದ ಮೌನವಾಗಿರಿಸುತ್ತದೆ. ಮೌನವು ಮಾತಿನ ಅನುಪಸ್ಥಿತಿಯಲ್ಲಿಯೂ ಕೂಡ ಮನಸ್ಸನ್ನು ಸಂತೋಷದಲ್ಲಿಡುತ್ತದೆ ಹಾಗೂ ತೃಪ್ತಿಯ ಭಾವನೆಯನ್ನು ಮೂಡಿಸುತ್ತದೆ. ಅಭಿವ್ಯಕ್ತಿ. ನಮ್ಮ ಮಾತುಗಳು ಮೌನವಾದಾಗ ಬರವಣಿಗೆಯ ಮೂಲಕ ನಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿಡಲು ಪ್ರಯತ್ನಿಸುತ್ತೇವೆ. ಆ ಸಂದರ್ಭದಲ್ಲಿ ನಾವು ಮಾತಿನಲ್ಲಿ ಹೇಳುವಂತೆ ಎಲ್ಲವನ್ನೂ ಬರವಣಿಗೆಯಲ್ಲಿ ಹೇಳುವುದಿಲ್ಲ. ಬದಲಾಗಿ ಮುಖ್ಯವಾದ ವಿಚಾರಗಳನ್ನು ಮಾತ್ರ ನಾವು ಬರವಣಿಗೆಯ ಮೂಲಕ ಹೇಳುತ್ತೇವೆ. ನಮ್ಮ ಮಾತು ಮೌನವಾದಾಗ ಈ ಬರವಣಿಗೆ ಕೆಲಸ ಮಾಡುತ್ತದೆ. ಹೀಗೆ ಬರವಣಿಗೆಯಲ್ಲಿ ಪ್ರಮುಖವಾದ ವಿಚಾರಗಳನ್ನು ಬರೆಯುವ ಮೂಲಕ ನಮ್ಮ ಬಗ್ಗೆ ನಾವು ಚೆನ್ನಾಗಿ ವ್ಯಕ್ತಪಡಿಸಿಕೊಳ್ಳಬಹುದು. ಮೆಚ್ಚುಗೆ. ಮಾತನಾಡುವ ಸಾಮರ್ಥ್ಯವು ನಮ್ಮ ಜೀವನವನ್ನು ಸುಲಭಗೊಳಿಸುತ್ತದೆ. ಆದರೆ ನಾವು ಮೌನವಾಗಿದ್ದಾಗ ಇತರರ ಮೇಲೆ ಎಷ್ಟು ಅವಲಂಬಿತರಾಗಿದ್ದೀವಿ ಎಂಬುದರ ಬಗ್ಗೆ ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ನಾವು ಮೌನವಾಗಿರುವ ಮೂಲಕ ಇತರರ ಮಾತನ್ನು ಎಚ್ಚರಿಕೆಯಿಂದ ಆಲಿಸುತ್ತೀವಿ. ಅಲ್ಲದೆ ನಮ್ಮ ಕುಟುಂಬ ಹಾಗೂ ಸ್ನೇಹಿತರ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ಅವರ ಮೆಚ್ಚುಗೆಗೆ ಪಾತ್ರರಾಗಬಹುದು. ಗಮನವನ್ನು ಕೇಂದ್ರೀಕರಿಸಲು ಸಹಾಯಕಾರಿ. ನಾವು ಮಾತನಾಡಲು ಪ್ರಾರಂಭಿಸಿದಾಗ ನಮ್ಮ ನಾಲಿಗೆ ಹಿಡಿತವನ್ನು ಕಳೆದುಕೊಳ್ಳುತ್ತದೆ. ಏಕೆಂದರೆ ಮಾತನಾಡುತ್ತಾ ಹೋದಂತೆ ನಾವೇನು ಮಾತನಾಡುತ್ತಿದ್ದೇವೆ ಎಂಬುದನ್ನೇ ಮರೆತು ಬಿಡುತ್ತೇವೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಗಮನ ಮನಸ್ಸಿನ ಮೇಲಲ್ಲದೆ ನಾವಾಡುವ ಮಾತಿನ ಮೇಲಿರುತ್ತದೆ. ಉದಾಹರಣೆಗೆ, ನಾವು ಫೋನಿನಲ್ಲಿ ಮಾತನಾಡುವಾಗ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಎನ್ನುವುದನ್ನೇ ಮರೆತು ಮಾತನಾಡುತ್ತೇವೆ. ಆದರೆ ಮೌನ ಹಾಗಲ್ಲ. ಅದು ನಮ್ಮ ಮಾತಿಗೆ ಬ್ರೇಕ್ ನೀಡಿ ಗಮನವನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಕಲ್ಪನೆಗಳಿಗೆ ಆಕಾರ ನೀಡುವುದು. ಕೆಲವು ಶಬ್ದಗಳು ಕಲ್ಪನೆಗಳ ಆಕಾರವನ್ನು ವಿರೂಪಗೊಳಿಸಬಹುದು. ಬಹುಶಃ ಹೊರಗಿನ ಶಬ್ದಕ್ಕೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದರೆ ನಮ್ಮ ನಾಲಿಗೆಯಿಂದ ಉತ್ಪತ್ತಿಯಾಗುವ ಶಬ್ದವನ್ನು ನಾವು ಖಂಡಿತವಾಗಿಯೂ ಮೌನಗೊಳಿಸಬಹುದು. ಹೀಗೆ ಆಲೋಚನೆಗಳನ್ನು ರೂಪಿಸಲು ಮೌನ ನಮಗೆ ಸಹಾಯ ಮಾಡುತ್ತದೆ. ಅಲ್ಲದೆ ನಮ್ಮ ಆಲೋಚನೆಗಳನ್ನು ಉತ್ತಮವಾಗಿ ರೂಪಿಸಲು ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿರುವುದು ಉತ್ತಮ. ಪ್ರಕೃತಿಯೊಂದಿಗೆ ಸಂಬಂಧ. ಪ್ರತಿ ಋತುವಿನಲ್ಲಿ ನಾವು ಮೌನವನ್ನು ಆಚರಿಸಲು ಪ್ರಾರಂಭಿಸಿದಾಗ ಆಯಾ ಕಾಲದಲ್ಲಿ ಬೀಸುವ ಗಾಳಿ, ಸುಡುವ ಬಿಸಿಲು ಹಾಗೂ ಮಳೆ ಕೂಡ ವಿಶೇಷವಾದ ಅನುಭವವನ್ನು ನೀಡುತ್ತದೆ. ಏಕೆಂದರೆ ಮೌನವು ನಮ್ಮನ್ನು ಪ್ರಕೃತಿಗೆ ಹತ್ತಿರವಾಗಿಸುತ್ತದೆ. ಅಲ್ಲದೆ
ಮೌನವಾಗಿ ಒಂದಿಷ್ಟು ಸಮಯ ಪ್ರಕೃತಿಯಲ್ಲಿ ಕಳೆಯುವುದರಿಂದ ನಮ್ಮ ಮನಸ್ಸು ಹಾಯಾದ ಅನುಭವವನ್ನು ಪಡೆದುಕೊಳ್ಳುತ್ತದೆ. ನಮ್ಮ ದೇಹದ ಬಗ್ಗೆ ಗಮನ. ಮೌನವು ನಮಗೆ ನಮ್ಮ ದೇಹದ ಬಗ್ಗೆ ಗಮನ ಕೊಡಲು ಕಲಿಸುತ್ತದೆ. ಈ ಮೌನವು ನಮ್ಮ ದೇಹ ಹಾಗೂ ಮನಸ್ಸನ್ನು ಶಾಂತಗೊಳಿಸುತ್ತದೆ ಹಾಗೂ ಶಾಂತ ಮನಸ್ಸು ಆರೋಗ್ಯಕ್ಕೆ ತುಂಬಾನೇ ಉತ್ತಮವೆಂದು ಪರಿಗಣಿಸಲಾಗಿದೆ. ಹೀಗೆ ಈ ಎಲ್ಲ ಪ್ರಯೋಜನಗಳಿಂದಾಗಿ ಮೌನಿಯಾದವನು ಹೆಚ್ಚು ಕಾಲ ಬದುಕುತ್ತಾನೆ ಎನ್ನುವ ಮಾತಿದೆ. ಹಾಗೂ ಇದೇ ಕಾರಣಗಳಿಂದಾಗಿ ನಮ್ಮ ಹಿರಿಯರು ಹಾಗೂ ತಿಳಿದವರು ಮೌನವ್ರತ ಮಾಡುವಂತೆ ಸಲಹೆ ನೀಡುತ್ತಾರೆ. ಈ ವಿಡಿಯೋ ನಿಮ್ಗಿಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.